ಹಾಯ್ ಫ್ರೆಂಡ್ಸ್, ಬನ್ನಿ ತರಕಾರಿ ಚಿತ್ರಾನ್ನ ಮಾಡೋಣ. ಇವತ್ತು ಮೊದಲಿಗೆ ಬೀನ್ಸ್, ಕ್ಯಾರೆಟ್, ನೌಕೋಲ್ ಹಾಗೆ ಬಟಾಣಿ, ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೌಕೋಲ್ನ ಜಾಸ್ತಿ ಹಾಕಬಾರ್ದು, ಒಂದೇ ಹಾಕಬೇಕು, ಯಾಕಂದರೆ ಚಿತ್ರಾನ್ನ ಗೊಜ್ಜು ನೀರು ಬಿಟ್ಕೊಬಿಡುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀನಿ. ತರಕಾರಿನೆಲ್ಲ ಬೇಯಿಸ್ಕೋಬೇಕು ಮೊದಲಿಗೆ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿನೆಲ್ಲ ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ತರಕಾರಿಗೆ ಹಿಡಿಯೋಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ವಿಷಿಲ್ನ ಕೂಗಿಸ್ಕೋಬೇಕು. ಬನ್ನಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಿಲ್ ಬರೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸಿಂಪಲ್ ಮಸಾಲೆ ನೋಡಿ, 2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಖಾರಕ್ಕೆ ಬೇಕಾಗಿರೋಷ್ಟು ಹಸಿರು ಮೆಣಸಿನ್ಕಾಯಿ. ಇದನ್ನು ಒಂದು ಜಾರಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಹಾಗೆ 2 ರಿಂದ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ತರಕಾರಿನೂ ಬೆಂದಿದೆ. ಈ ನೀರನ್ನ ಈಗ ಒಂದು ಬಟ್ಲಲ್ಲಿ ಬಸ್ತಿಟ್ಕೊಳ್ಳಿ. ಈ ನೀರನ್ನು ಯೂಸ್ ಮಾಡ್ಕೋಬೋದು, ವೇಸ್ಟ್ ಮಾಡೋ ಹಾಗೇನಿಲ್ಲ, ಸೂಪ್ ಮಾಡ್ಕೊಂಡು ಕುಡಿಬೋದು. ಇವಾಗ ಚಿತ್ರಾನ್ನ ಗೊಜ್ಜನ್ನ ರೆಡಿ ಮಾಡೋಣ. ಚಿತ್ರಾನ್ನ ಗೊಜ್ಜು ಮಾಡಲಿಕ್ಕೆ ಎಣ್ಣೆ ಒಂದು 50 ಗ್ರಾಮ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು 1/2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದು ನೋಡಿ ಫ್ರೈ ಆದ ತಕ್ಷಣ ಕರಿಬೇವಿನ ಸೊಪ್ಪು ಹಾಗೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಪೇಸ್ಟ್ ರುಬ್ಬಿಟ್ಕೊಂಡಿರೋ ಅಂಥ ಏನೇನು ರುಬ್ಬಿಟ್ಕೊಂಡಿದ್ವಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಇದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹಸಿ ವಾಸನೆ ಫ್ರೈ ಮಾಡ್ಕೊಳ್ಳಿ. ತಳ ಹಿಡಿದ್ಬಿಡುತ್ತೆ, ತಿರುಗಿಸ್ತಾ ಇರಬೇಕು. ನೋಡಿ ಫ್ರೈ ಆಗ್ತಿದೆ. ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮತ್ತೆ ತಿರುಗಿಸ್ಕೊಡಿ. ಅದು ನೀರು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಾಕಿ ಫ್ರೈ ಮಾಡಿ ಸೂಪ್ ಮಾಡ್ಕೊಂಡು ಕುಡೀರಿ. ಇದು ಹಸಿ ವಾಸನೆ ಹೋದ ತಕ್ಷಣ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ತರಕಾರಿ ಬಸ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ ಜಾಸ್ತಿ ಕೂಗಿಸ್ಕೋಬೇಡಿ, 1 ವಿಷಿಲ್ ಸಾಕು, ತುಂಬ ಬೆಂದೋಗುತ್ತೆ, ಚೆನ್ನಾಗಿರಲ್ಲ. ಚೆನ್ನಾಗಿ ಮಸಾಲೆ ಎಲ್ಲ ತರಕಾರಿಗೆ ಹಿಡಿಯೋವರೆಗೂ ತಿರುಗಿಸ್ಕೊಡಿ. ಸ್ಕೂಲ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿಕೊಡಿ, ಖಂಡಿತ ಖಾಲಿ ಮಾಡ್ಕೊಂಬರ್ತಾರೆ. ನೋಡಿ ತರಕಾರಿ ಚಿತ್ರಾನ್ನ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ಕಾಯಿ ಬೇಕಾದರೆ ಹಾಕ್ಕೊಳ್ಳಿ, ಹಸಿ ಕಾಯಿ ತುರಿದು. ಈ ಬೇಸಿಗೆಗೆ ಬೇಗ ಕೆಟ್ಟೋಗುತ್ತೆ ಕಾಯಿ ಹಾಕಿದ್ರೆ ಅಂತ ಹಾಕಿಲ್ಲ ನಾನು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹೇಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಈ ಗೊಜ್ಜಿಗೆ ರೈಸ್ ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನನ್ನ ಫ್ರೆಂಡ್ ಅವ್ರ ತಾಯಿ ಹೇಳ್ಕೊಟ್ಟಿದ್ದು ನನಗೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ತಿಂಡಿ ಕೂತ್ಕೊಂಡ್ರು ಒಟ್ಟಿಗೆ. ನೋಡಿ ಎಲ್ಲ ಸೂಪರ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.